ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಈ ವಿಡಿಯೋದಲ್ಲಿ ಹೂವಿನಂತೆ ಮೃದುವಾದ ಕಣಕನ ಯಾವ ರೀತಿ ತಯಾರಿಸ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹೇಳೋ ಟಿಪ್ಸ್ನ ನೀವು ಸಹ ಫಾಲೋ ಆಗಿ ಸುಲಭವಾಗಿ ಹೂವಿನಂತೆ ಮೃದುವಾದ ಕಣಕನ ತಯಾರಿಸ್ಕೊಳ್ಬಹುದು. ನೀವು ನೋಡ್ತಾ ಇರ್ಬೋದು ಕಣಕ ಎಷ್ಟು ಚೆನ್ನಾಗಿ ಬೆಣ್ಣೆ ರೀತಿಯಲ್ಲಿ ಬಂದಿದೆ ಅಂತ. ಬನ್ನಿ ನೋಡೋಣ ಈಗ ಹಿಟ್ಟು ಯಾವ ರೀತಿ ಕಲಿಸ್ಕೊಳೋದು ಅಂದ್ಬಿಟ್ಟು. ಈಗ ನಾನು ಒಂದು ಬೌಲಿಗೆ 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತಗೊತಾ ಇದ್ದೀನಿ. ನೀವು ಈ ಜಾಗದಲ್ಲಿ ಗೋಧಿ ಹಿಟ್ಟನ್ನು ಸಹ ಸೇರಿಸ್ಕೊಳ್ಬೋದು. ಮತ್ತು 1 ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ 1 ಚಿಟಿಕೆ ಆಗೋಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ನಂತರ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಈಗ ನಾವು ಹಾಕಿರೋ ಪದಾರ್ಥಗಳೆಲ್ಲ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನಮಗೆ ಒಬ್ಬಟ್ಟು ಪರ್ಫೆಕ್ಟಾಗಿ ಬರಬೇಕು ಅಂದರೆ ಕಣಕ ಸಾಫ್ಟಾಗಿ ಇರಬೇಕು. ಕಣಕ ಎಷ್ಟು ಮೃದುವಾಗಿರುತ್ತೋ ಒಬ್ಬಟ್ಟುಗಳು ಅಷ್ಟು ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಅಷ್ಟು ಗಟ್ಟಿನೂ ಇರಬಾರ್ದು, ಅಷ್ಟು ತೆಳುವೂ ಇರಬಾರ್ದು. ಈ ಥರ ನಾವು ಕಲಿಸ್ಕೊಳ್ಬೇಕಾಗುತ್ತೆ. ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಆದರೆ ಒಬ್ಬಟ್ಟು ತಟ್ಟೋವಾಗ ಎಲ್ಲೂ ಸಹ ಹರಿದು ಹೋಗಲ್ಲ. ನಾವು ಎಷ್ಟು ತೆಳುವಾಗಿ ಬೇಕಾದರೂ ಒಬ್ಬಟ್ಟನ್ನು ತಟ್ಕೋಬಹುದು. ಕಣಕನ ನಾವು ಎಷ್ಟು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಮೃದುವಾಗಿ ಹೂವಿನಂತೆ ಒಬ್ಬಟ್ಟುಗಳು ನಮಗೆ ಬರ್ತವೆ. ಈಗ ಹಿಟ್ಟು ತುಂಬ ಸಾಫ್ಟಾಗಿ ಬರೋದಕ್ಕೆ ನಾನು ಮಾಡೋ ಟಿಪ್ಸ್ನ ನೀವು ಫಾಲೋ ಆಗಿ. ಹಿಟ್ಟು ಏನು ಕಲಿಸ್ಕೊಂಡಿದ್ದೆ ಅದನ್ನು ನಾನು ಕಿಚನ್ ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಈ ರೀತಿ ನಾದ್ಕೊಳೋವಾಗ ಮಧ್ಯೆ ಮಧ್ಯೆ ಒಂದೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ನಾನು ತೋರಿಸೋ ರೀತಿ ಕೈ ಕೊಟ್ಟು ಹಸ್ತದಿಂದ ಚೆನ್ನಾಗಿ ಎಳೆದು ಮೈದಾನ ನಾದ್ಕೊಳ್ಳಿ. ಮೈದಾನ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ನಮಗೆ ಒಬ್ಬಟ್ಟುಗಳು ಬರ್ತವೆ. ಅದರಿಂದ ನಾನು ಹಿಟ್ಟನ್ನು ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡು ಕೈಗಳಿಂದ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ರೀತಿ ನಾವು ನಾದ್ಕೊಳೋದ್ರಿಂದ ಎಷ್ಟು ತೆಳುವಾಗಬೇಕಾದ್ರೂ ಒಬ್ಬಟ್ಟನ್ನು ತಟ್ಕೋಬಹುದು. ನಾನು ಈ ವಿಡಿಯೋದಲ್ಲಿ ತೋರಿಸೋ ರೀತಿ ಶೆಲ್ಫ್ ಕೌಂಟರ್ ಮೇಲೆ ಹಾಕ್ಕೊಂಡು ನಮ್ಮೆರಡೂ ಕೈಗಳಿಂದ ನಾದ್ಕೊಳ್ಬೇಕಾಗುತ್ತೆ. ಈ ರೀತಿ ನಾದ್ಕೊಳೋದ್ರಿಂದ ಬೆಣ್ಣೆಯಷ್ಟು ಮೃದುವಾಗಿ ನಮಗೆ ಮೈದಾ ಹಿಟ್ಟು ಬರುತ್ತೆ. ಆಗಿನ ಕಾಲದಲ್ಲಿ ಒಳ್ಕಲ್ಲು ಅಂದರೆ ಖಾರ ರುಬ್ಬುವ ಒಳ್ಕಲ್ಲಿನಲ್ಲಿ ಹಾಕಿ ಒನಕೆಯಿಂದ ಕುಟ್ತಾ ಇದ್ರಂತೆ. ಅದರಿಂದ ಒಬ್ಬಟ್ಟುಗಳು ನಮಗೆ ಅಷ್ಟು ರುಚಿಯಾಗಿ ಬರ್ತಾಯಿತ್ತು. ಈಗ ಇಲ್ಲಿ ನಾನು ನನ್ನ ಹತ್ರ ಇರೋ ಒನಕೆನಲ್ಲೇ ಮೈದಾನ ಚೆನ್ನಾಗಿ ಕುಟ್ಕೊತಾ ಇದ್ದೀನಿ. ಈ ರೀತಿ ನಾವು ಒನಕೆಯಿಂದ ಕುಟ್ಕೊಳೋದ್ರಿಂದ ಮೈದಾ ಹಿಟ್ಟು ತುಂಬ ಬೆಣ್ಣೆ ರೀತಿ ಮೃದುವಾಗಿ ಬರುತ್ತೆ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಮೃದುವಾಗಿ ಹೂವಿನಂತೆ ಬಂದಿದೆ ಅಂದ್ಬಿಟ್ಟು. ನಾನು ಹೇಳೋ ಟಿಪ್ಸ್ನ ಎಲ್ಲೂ ಮಿಸ್ ಮಾಡದೆ ನೀವು ಫಾಲೋ ಆಗಿ. ನಾನೀಗ ಕೈಯಲ್ಲಿ ಎತ್ತಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಮೃದುವಾಗಿ ಬೆಣ್ಣೆಯಂತೆ ಬಂದಿದೆ ಹಿಟ್ಟು ಅಂದ್ಬಿಟ್ಟು. ಈ ರೀತಿ ನಾದ್ಕೊಂಡಿದ್ದಾದಮೇಲೆ 2 ಅವರ್ ನಾವು ಪಕ್ಕದಲ್ಲಿ ನೆನೆಸೋಕ್ಕಿಡೋಣ. ಆಗ ಚೆನ್ನಾಗಿ ನಮಗೆ ಕಣಕ ಉಬ್ಬಿ ಹರಳ್ಕೊಳ್ಳುತ್ತೆ. ನಾನೀಗ ಒಂದು ಬೌಲಲ್ಲಿ ಕಣಕನ ಸೇರಿಸ್ಕೊಂಡು ಒಂದು 3-4 ಸ್ಪೂನ್ ಆಗೋಷ್ಟು ಎಣ್ಣೆನ ಮೇಲೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಮೇಲೆ ಎಣ್ಣೆ ಹಾಕೋದ್ರಿಂದ ನಮಗೆ ಕಣಕ ಡ್ರೈ ಆಗೋದಿಲ್ಲ. ನಾನು ಮಾಡೋ ರೀತಿಯಲ್ಲಿ ನಮಗೆ ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ. ಕೆಲವರು ತುಂಬ ಎಣ್ಣೆ ಹಾಕಿ ಹಿಟ್ಟನ್ನು ಮುಳುಗಿಸ್ಬಿಡ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಆಗಿ. ನಾನಿಲ್ಲಿ 2 ಅವರ್ ನೆನೆಸೋದಕ್ಕೆ ಇಕ್ಕಿದ್ದೆ ನೋಡಿ. ಈಗ ಕಣಕ ಎಷ್ಟು ಚೆನ್ನಾಗಿ ಉಬ್ಬಿ ಅರಳಿದೆ ಅಂತ. ಹೋಟೆಲ್ ಸ್ಟೈಲ್ನಲ್ಲಿ ನಮಗೀಗ ಕಣಕ ರೆಡಿಯಾಗಿದೆ. ನಾನು ಒಂದೊಂದಾಗೆ ನೋಡಿ ಯಾವ ರೀತಿ ಎತ್ಕೊತಾ ಇದ್ದೀನಿ ಅಂದ್ಬಿಟ್ಟು. ಅಷ್ಟು ಪರ್ಫೆಕ್ಟಾಗಿ ನಮಗಿಲ್ಲಿ ಕಣಕ ರೆಡಿಯಾಗಿದೆ. ಎಲ್ಲೂ ಸಹ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೂ ಇದೇ ರೀತಿ ಕಣಕ ರೆಡಿಯಾಗುತ್ತೆ. ನಾನು ತುಂಬ ಸುಲಭವಾಗಿ ಮತ್ತು ಸರಳ ವಿಧಾನದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಹೇಳಿರೋ ವಿಧಾನದಲ್ಲೇ ನೀವು ಸಹ ಮಾಡಿ. ಇದೇ ರೀತಿ ನಿಮಗೂ ಸಹ ಹೂವಿನಂತೆ ಮೃದುವಾದ
ಹೋಳಿಗೆ ಹಿಟ್ಟು ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಮೃದುವಾಗಿ ಬಂದಿದೆ ಅಂತ. ನಾನು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ. ಒಬ್ಬಟ್ಟು ತುಂಬ ಮೃದುವಾಗಿ ಬರೋದಕ್ಕೆ ಕಣಕ ತುಂಬ ಮುಖ್ಯ ಆಗುತ್ತೆ. ನಾವು ಕಣಕನ ಎಷ್ಟು ಚೆನ್ನಾಗಿ ನಾದ್ಕೊಂಡು ಮೃದುವಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಹೋಳಿಗೆಗಳು ನಮಗೆ ಮೃದುವಾಗಿ ಹೂವಿನಂತೆ ಬರುತ್ತೆ. ನಾನು ಹೇಳೋ ರೀತಿ ನೀವು ಮಾಡಿದ್ರೆ ಹೋಳಿಗೆಗಳು ನೀವು ಮಾಡಿ ಇಕ್ಕಿದಾದ್ಮೇಲೆ ಒಂದು ದಿನ ಆದರೂ ಸಹ ಗಟ್ಟಿ ಆಗೋದಿಲ್ಲ. ತುಂಬ ಸಾಫ್ಟಾಗಿ ಮೃದುವಾಗಿಯೇ ಹೋಳಿಗೆಗಳು ಇರುತ್ತೆ. ನಾನು ತೋರಿಸೋ ರೀತಿ ನೀವು ಹಿಟ್ಟು ಕಲಿಸ್ಕೊಳೋದ್ರಿಂದ ಎಷ್ಟು ತೆಳುವಾಗಿ ಬೇಕಾದರೂ ನೀವು ಒಬ್ಬಟ್ಟನ್ನು ತಟ್ಕೊಳ್ಬೋದು. ನೋಡಿ, ಈಗ ನಾನು ತೋರಿಸಿರೋ ಅಳತೆನಲ್ಲಿ 6 ಕಣಕ ಆಗಿದೆ. ಈಗ ಕಣಕನ ಕೈಯಲ್ಲಿ ಎತ್ಕೊಂಡು ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮಗಿಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂತಹ ಕಣಕ ರೆಡಿಯಾಗಿದೆ. ಬನ್ನಿ ಈಗ ಕಣಕದಲ್ಲಿ ಹೂರಣನ ಇಕ್ಕಿ ಯಾವ ರೀತಿ ನಾವು ಒಬ್ಬಟ್ಟನ್ನು ತಟ್ಕೊಳೋದು ಅಂತ ತೋರಿಸ್ತೀನಿ. ನಾವಿಲ್ಲಿ ಕಣಕನ ಸ್ವಲ್ಪ ತಟ್ಕೊಳ್ಬೇಕು. ತಟ್ಟಿದಾದ್ಮೇಲೆ ಸೆಂಟ್ರಲ್ಲಿ ಹೂರಣನ ಇಕ್ಕಿ ಮತ್ತು ನೋಡಿ ನಾನು ಕೈಯಲ್ಲಿ ಇಕ್ಕಿ ಈ ಥರ ರೋಲ್ ಮಾಡ್ತಾ ಇದ್ದೀನಿ. ನಮಗೇನು ಎಕ್ಸ್ಟ್ರಾ ಹಿಟ್ಟು ಬರುತ್ತೆ ಆ ಹಿಟ್ಟನ್ನು ನಾವು ತೆಗೆದಾಕಬೇಕು. ಈಗ ಮಿಕ್ಕಿರೋ ಹಿಟ್ಟನ್ನು ನಾವು ತೆಗೆದೇ ಹಾಗೆ ಸಹ ಮಾಡ್ಬೋದು. ಆ ರೀತಿ ಮಾಡೋದ್ರಿಂದ ನಮಗೆ ಒಬ್ಬಟ್ಟು ಜಾಸ್ತಿ ಮಂದ ಬಂದ್ಬಿಡುತ್ತೆ. ಅದರಿಂದ ನಾನು ಏನು ಎಕ್ಸ್ಟ್ರಾ ನಮಗೆ ಹಿಟ್ಟು ಬಂದಿರುತ್ತೆ ಆ ಹಿಟ್ಟನ್ನು ತೆಕ್ಕೊಂಡು ಪಕ್ಕಕ್ಕೆ ಎತ್ತಿಕ್ಕೊತಾ ಇದ್ದೀನಿ. ಈಗ ನೋಡಿ ನಾನು ಬಾಳೆ ಎಲೆ ಮೇಲೆ ಒಬ್ಬಟ್ಟನ್ನು ತಟ್ಕೊತಾ ಇದ್ದೀನಿ. ಈ ರೀತಿ ಬಾಳೆ ಎಲೆ ಮೇಲೆ ತಟ್ಕೊಳೋದ್ರಿಂದ ನಮಗೆ ಒಬ್ಬಟ್ಟುಗಳು ತುಂಬ ರುಚಿಯಾಗಿ ಬರುತ್ತೆ. ನಾನು ತಟ್ಟೋದನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮೃದುವಾಗಿ ಬಂದಿದೆ ಕಣಕ ಅಂದ್ಬಿಟ್ಟು. ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಆಗಿ ನಿಮಗೂ ಸಹ ಇದೇ ರೀತಿ ಕಣಕ ರೆಡಿಯಾಗುತ್ತೆ. ಎಷ್ಟು ತೆಳುವಾಗಿ ಬೇಕಂದ್ರೂ ತಟ್ಕೊಳ್ಬೋದು. ನಾನು ತಟ್ಟೋ ರೀತಿನಲ್ಲೇ ನಿಮಗೆ ಗೊತ್ತಾಗುತ್ತೆ ಕಣಕ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದ್ಬಿಟ್ಟು. ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ನಾನು ತೋರಿಸಿದ್ದೀನಿ. ಒಬ್ಬಟ್ಟನ್ನ ಈಗ ನಾನು ಕೈಯಲ್ಲಿ ಎತ್ತಿ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲೂ ಸಹ ಒಬ್ಬಟ್ಟು ಅರ್ಧಿ ಹೋಗಿಲ್ಲ. ಮತ್ತು ಒಬ್ಬಟ್ಟಿಗೆ ಹಿಂದೆ ಮತ್ತು ಮುಂದೆನೂ ಸಹ ತೋರಿಸ್ತಾ ಇದ್ದೀನಿ ನೋಡಿ. ಕಣಕ ಎಷ್ಟು ಚೆನ್ನಾಗಿ ನಮಗೆ ಕವರ್ ಆಗಿದೆ ಅಂದ್ಬಿಟ್ಟು. ಒಳಗಡೆ ಇರೋ ಹೂರಣ ನಮಗೆ ಕಾಣಿಸ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ನಮಗಿಲ್ಲಿ ಒಬ್ಬಟ್ಟು. ನೀವು ಸಹ ಇದೇ ರೀತಿ ಕಣಕನ ರೆಡಿ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.